ಹೊರಬರಲು ಸಂದರ್ಭಗಳೊಂದಿಗೆ ಮಾತನಾಡಿ. ನಾನು ಯೋಹಾನ 11:43 ಘೋಷಿಸುತ್ತೇನೆ. ಯೇಸು ದೊಡ್ಡ ಧ್ವನಿಯಲ್ಲಿ, ಲಾಜರನೇ ಹೊರಗೆ ಬಾ ಎಂದು ಕರೆದನು. ಆದ್ದರಿಂದ ಇಂದು ನಾನು ಯೇಸುವಿನ ಬಲವನ್ನು ನಂಬಿದ್ದೇನೆ ಮತ್ತು ನಾನು ಆತನನ್ನು ನಂಬುವಂತೆ ಆತನು ನನಗೆ ಅಧಿಕಾರವನ್ನು ನೀಡಿದ್ದಾರೆ. ನಾನು ಅವನಿಗಿಂತ ಹೆಚ್ಚಿನದನ್ನು ಮಾಡಬಲ್ಲೆ. ಹಾಗಾಗಿ ಪ್ರತಿ ಸತ್ತ ಪರಿಸ್ಥಿತಿಯನ್ನು ಇದೀಗ ಮತ್ತೆ ಬದುಕಲು ನಾನು ಕರೆ ನೀಡುತ್ತೇನೆ. ನನ್ನ ಸಾಮರ್ಥ್ಯಗಳು ಅಪರಿಮಿತವಾಗಿವೆ. ನಾನು ಯಶಸ್ಸು, ಶ್ರೇಷ್ಠತೆ ಮತ್ತು ವೈಭವಕ್ಕಾಗಿ ಆತ್ಮದಿಂದ ಸ್ಥಾನ ಪಡೆದಿದ್ದೇನೆ. ಹಲ್ಲೆಲೂಯ. ನನ್ನ ದಾರಿಯಲ್ಲಿ ಯಾವ ಅಡೆತಡೆಯೂ ನಿಲ್ಲಲಾರದು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ನಾನಿನಗೆ ಬೋಧಿಸಿ ನೀ ನಡೆಯಬೇಕಾದ ಹಾದಿಯನ್ನು ತೋರಿಸುವೆನು. ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಿನಗೆ ಆಲೋಚನೆ ಹೇಳುವೆನು. ನಿಮ್ಮ ವಾಕ್ಯವನ್ನು ಹೇಳುವಾಗೆಲ್ಲ ನನ್ನ ಆತ್ಮವು ಬಲಗೊಂಡಿತು. ಇದುವರೆಗೂ ಕಾದ ಎಬಿನೇಸರ್, ಇನ್ನು ಮುಂದೆಯೂ ನೀ ಕಾಯಲು ಶಕ್ತನಾಗಿದೆ. ನಾವು ಯಾವುದಕ್ಕೂ ಚಿಂತಿಸುವುದಿಲ್ಲ, ನಿನ್ನಲ್ಲಿ ನಾವು ವಿಶ್ರಮಿಸುತ್ತೇವೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನ ಆವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. We welcome you for the word of life which God is speaking to us through this television program, and indeed it is God who is speaking to us through his word. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಜೀವವಾಕ್ಯ ಎನ್ನುವಂತ ಕಾರ್ಯಕ್ರಮದ ಮೂಲಕ ನಿಮ್ಮ ಸಂಗಡ ದೇವರು ಮಾತನಾಡುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. It's not by might, not by my power, but it's by the power of the Holy Spirit which God is speaking to us, and God is touching to you through this word which God is speaking to us. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಯೆಹೋವನ ಆತ್ಮದಿಂದಲೇ ಆತನು ನಮ್ಮೊಂದಿಗೆ ನಮ್ಮ ಸಂಗಡ ಮಾತನಾಡುತ್ತಿರುವ ವಾಕ್ಯಗಳ ಮೂಲಕವಾಗಿಯೇ ಆಗಿದೆ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. He cares for you, he longs for you, and he is a God who will fight for you in every walk of your life, because he says, I will be with you all the days of your life. ಆತನು ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳವನಾಗಿ, ನಿಮ್ಮ
ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ, ನಿಮ್ಮ ಕುರಿತಾಗಿ ಗಮನವುಳ್ಳವನಾಗಿದ್ದಾನೆ. He will neither leave you nor forsake you, says his word. ಆತನ ವಾಕ್ಯ ಹೇಳುತ್ತದೆ, ಆತನು ನಿಮ್ಮನ್ನ ಕೈ ಬಿಡುವವನು ಅಲ್ಲ, ಆತನು ತೊರೆಯುವವನು ಅಲ್ಲ. Joshua 1:5 says, no one will be able to stand against you all the days of your life. ಯೆಹೋಶುವ 1:5 ಹೀಗೆ ಹೇಳ್ತದೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. As I was with Moses, so God says, I will be with you. I will neither leave you nor forsake you in your life. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನ ಕೈ ಬಿಡುವುದಿಲ್ಲ, ನಿನ್ನನ್ನ ತೊರೆಯುವುದಿಲ್ಲ. Whatever situation you might be going through in your life, I am telling you, God promises you, like how God was there with Moses. He says, I am going to be with you in every situation, in every problems, in every failures, in every circumstances. He will be with you. He will neither leave you nor forsake you in your life. ನಿಮ್ಮ ಜೀವಿತದ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿಯೂ, ವ್ಯತ್ಯಾಸಗಳಲ್ಲಿಯೂ, ಏರುಪೇರುಗಳಲ್ಲಿಯೂ ನಿಮ್ಮನ್ನ ಬಿಟ್ಟು ಆತನು ಅಗಲುವವನಲ್ಲ, ಆತ ನಿಮ್ಮ ಸಂಗಡ ಇರುವವನಾಗಿರುತ್ತಾನೆ. We saw in the last episode that our past faithfulness, if you believe what all God did in our life, and if you remember that, it will be a future help for you, because God will be able to do the same miracle what he did in those days. He can do the same miracles in your life, in your situation, because Jesus Christ is the same yesterday, today, and forever in our lives. ನಾವು ದೇವರು ಮಾಡಿದಂತಹ ಆಶೀರ್ವಾದಗಳನ್ನ ನಾವು ನೆನಪು ಮಾಡಿಕೊಳ್ಳುವಾಗ ದೇವರು ನಮ್ಮನ್ನ ಮತ್ತೆ ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ್ದೇವೆ, ದೇವರ ನಂಬಿಗಸ್ತಿಕೆಯ ಕುರಿತು. Jesus Christ is the same yesterday, today, and forever. Whatever miracles he did in past, he can do it today. He can do it future in your life, in every situation in your life. ದೇವರು ನಿಮ್ಮ ಜೀವಿತದಲ್ಲಿ ಹಿಂದೆ ಏನು ಅದ್ಭುತಗಳನ್ನ ಮಾಡಿದ್ದಾನೋ ಅದನ್ನ ಈಗಲೂ ಮಾಡುವವನಾಗಿದ್ದಾನೆ. ಈಗ ಏನು ಅದ್ಭುತವನ್ನ ಮಾಡಿದ್ದಾನೋ ಮುಂದೆಯೂ ಅದನ್ನ ಮಾಡುವವನಾಗಿದ್ದಾನೆ. God is an unchanging God, and his past dealings with all of us, whatever he did in our life, and this brings confidence that he can do everything for us in our life. When we meditate upon the miracles what he did in our life, when we meditate upon the faithfulness of God, I am telling you, our faith in God will increase to see future things what God is going to do in our life. ದೇವರು ನಮ್ಮ ಜೀವಿತದಲ್ಲಿ ಏನನ್ನ ಮಾಡಿದ್ದಾನೆ ಎಂಬುವಂತದ್ದನ್ನ ನಾವುಗಳು ನೆನಪು ಮಾಡಿಕೊಳ್ಳುವಾಗ, ಆತನು ಮಾಡಿದ ಅದ್ಭುತ ಮಹತ್ ಕಾರ್ಯಗಳನ್ನ ಮೆಲುಕು ಹಾಕುವಾಗ, ನಾಳೆ ನನಗಾಗಿ ದೇವರು ಏನನ್ನ ಮಾಡುತ್ತಾನೆ ಎನ್ನುವುದರ ಕುರಿತು ನಿರೀಕ್ಷೆ, ನಂಬಿಕೆ ನಮ್ಮಲ್ಲಿ ಉಂಟಾಗುತ್ತದೆ. Remember what God has done to you and to your family and to your children all the days of your life till today. If you are alive, remember the faithfulness of God. If today you are blessed, remember the faithfulness of God. Today if you are hale and healthy, remember the faithfulness of God, that he has been able to do everything for you in your life. ದೇವರು ನಿನ್ನ ಜೀವಿತದಲ್ಲಿ ನಿನಗೋಸ್ಕರವಾಗಿ ಏನನ್ನ ಮಾಡಿದ್ದಾನೆ ನೆನಪು ಮಾಡಿಕೋ. ನಿನ್ನ ಕುಟುಂಬಕ್ಕೋಸ್ಕರ ಏನನ್ನ ಮಾಡಿದ್ದಾನೆ ನೆನಪು ಮಾಡಿಕೋ. ನೀನು ನೆನಪು ಮಾಡಿಕೊಳ್ಳುವಾಗಲೇ ದೇವರು ನಿನಗೆ ಕೊಟ್ಟ ಆರೋಗ್ಯ, ದೇವರು ನಿನಗೆ ಕೊಟ್ಟ ಬಲ, ದೇವರು ನಿನ್ನನ್ನು ಜೀವಂತವಾಗಿಟ್ಟಂತ ವಿಧಾನ, ಇವುಗಳನ್ನು ನೀನು ನೆನಪು ಮಾಡಿಕೊಳ್ಳುವವನಾಗು. Even when David faced Goliath, he remembered the past faithfulness of God, and he had that confidence that he will be able to defeat Goliath in his life, and he was so confident that God's presence is already there, and he remembered the past faithfulness of God, that he will be able to deliver him out of the Goliath's hand. ದಾವೀದನು ಹಿಂದೆ ದೇವರು ನಡೆಸಿದಂತಹ ನಂಬಿಗಸ್ತಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. ಯಾವಾಗ ಗೋಲಿಯಾತನ ಮುಂದೆ ಅವನು ನಿಂತಿರುವಾಗಲೂ ಹಿಂದೆ ಅವನನ್ನ ದೇವರು ಯಾವ ವಿಷಯದಲ್ಲೆಲ್ಲ ನಡೆಸಿದಾನೆ ಎನ್ನುವಂಥದ್ದನ್ನ ನೆನಪು ಮಾಡಿಕೊಂಡ. When you stand in your situation, when you stand against your problem, and if you remember the past faithfulness of God, what God did in our life, I am telling you, you're confident in you're confident in God, and your faith in God will increase, that God will fight for you,
for every battles what you go through in your life. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ ನೀವು ನೆನಪು ಮಾಡಿಕೊಳ್ಳುವಾಗ ನಾಳಿನ ವಿಷಯದ ಕುರಿತಾಗಿ ಅನೇಕ ವಿಚಾರಗಳ ಕುರಿತಾಗಿ ದೇವರ ಮೇಲೆ ನಂಬಿಕೆ ನಮಗೆ ಹೆಚ್ಚಾಗುತ್ತದೆ. 1 Samuel 17:37, when David stood before Goliath, he said, "The Lord who delivered me from the paw of the lion and from the paw of the bear will deliver me from the hand of the Philistine." 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯದ 37ನೆಯ ವಚನದಲ್ಲಿ ಅವನು ಹೇಳುತ್ತಾ ಇರುವಂತದ್ದನ್ನು ಗಮನಿಸುತ್ತೇವೆ. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು. The David who stood before Goliath is not fearing about Goliath, but he's thinking about his past, the faithfulness of God, what God did for him, and he says, "The Lord who delivered me from the paw of the lion, from the paw of the bear, will deliver me from the hand of this Philistine." ಈ ಗೋಲಿಯಾತನ ಮುಂದೆ ನಿಂತಿರುವಂತ ದಾವೀದನು ಗೋಲಿಯಾತನ ಕುರಿತಾಗಿ ಗಮನವನ್ನ ಕೊಡದೆ ಹಿಂದೆ ಅವನನ್ನ ದೇವರು ನಡೆಸಿದ ವಿಧಾನಗಳನ್ನ ಅವನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. David did not fear Goliath because he remembered God's previous victories, what had bought for him in his life, and he believed God. Goliath, whatever it was he was trying to taunt David, he believed that God is going to give him victory and God will defeat Goliath in the presence of God. ಇಲ್ಲಿ ದಾವೀದನು ಎದುರಿಗೆ ನಿಂತಿರುವ ಗೋಲಿಯಾತನ ಕುರಿತಾಗಿ ನೆನಪು ಮಾಡಿಕೊಳ್ಳದೆ ಹಿಂದೆ ದೇವರು ಕೊಟ್ಟ ಜಯವನ್ನ, ಹಿಂದೆ ದೇವರು ನಡೆಸಿದ ವಿಧಾನಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ, ಹೇಗೆ ದೇವರು ಜಯ ಕೊಡುತ್ತಾನೆಂಬುದಾಗಿ. Today, whatever situation you might be going through, forget not all that whatever God has done in your life. Psalms 103:2 says, "Forget not all his benefits, forget not all those miracles, forget not all that favor what God bought you in your life, forget not all that healings what God did in your life." ಕೀರ್ತನೆ 103:2 ಹೇಳುವ ಪ್ರಕಾರ ಆತನ ಉಪಕಾರಗಳಲ್ಲಿ ಒಂದನ್ನ ಮರೆಯಬೇಡ, ಆತನು ಕೊಟ್ಟಂತ ಸೌಖ್ಯತೆಯಲ್ಲಿ ಒಂದನ್ನು ಮರೆಯಬೇಡ, ಆತನು ಒದಗಿಸಿದ ವಿಚಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಈ ವಾಕ್ಯ ತಿಳಿಸುತ್ತದೆ. God who helped before will help again, the word of God. ಹಿಂದೆ ನಿಮಗಾಗಿ ಸಹಾಯ ಮಾಡಿದ ಅದೇ ದೇವರು ಮುಂದೆಯೂ ಸಹಾಯ ಮಾಡುತ್ತಾನೆಂಬುದಾಗಿ ವಾಕ್ಯ ಹೇಳ್ತದೆ. God does not abandon what he has begun in our life. ನಮ್ಮ ಜೀವಿತದಲ್ಲಿ ದೇವರು ಆರಂಭ ಮಾಡಿದ್ದನ್ನ ಆತನು ನಿಲ್ಲಿಸಿಲ್ಲ. When God had a greater plan in our life, that plan to prosper us, not to harm us, a plan to bring a bright open future, when the plan of God is to bless us, to be established as and God will never bring any kind of situation, nor he will allow any kind of work of the Satan upon our life, but he will fight for us and he will defeat the enemy for us in our lives. ದೇವರು ನಮ್ಮ ಕುರಿತಾಗಿ ಇಟ್ಟುಕೊಂಡಂತ ಆಲೋಚನೆಗಳೆಲ್ಲವೂ ಹಿತದ ಆಲೋಚನೆಗಳೇ ವಿನಃ ಅಹಿತದ ಆಲೋಚನೆಗಳಲ್ಲ. ಆತನು ನಮಗಾಗಿ ನಿಂತು ಕಾರ್ಯವನ್ನ ಮಾಡುತ್ತಾನೆ. When Israelites were in the land of Egypt, God did so many miracles for them to come out from the land of Egypt to the promised lands. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇದ್ದಾಗ ವಾಗ್ದಾನ ಸ್ಥಳಕ್ಕೆ ಬರುವುದಕ್ಕಾಗಿ ದೇವರು ಅವರಿಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನು ಮಾಡಿದನು. He brought 10 plagues to show that he is a God who can do so many miracles in front of pharaohs, and those 10 plagues was being done in the presence of all the Israelites for them to move out from the land of Egypt to the promised land. ಐಗುಪ್ತ ದೇಶದಲ್ಲಿದ್ದಾಗ ಫರೋಹನನ ಮುಂದೆ 10 ವಿಧವಾದ ಬಾಧೆಗಳನ್ನ ದೇವರು ಆ ಐಗುಪ್ತರಿಗೆ ವಿರೋಧವಾಗಿ ತಂದು ಅದರ ಮೂಲಕವಾಗಿ ಐಗುಪ್ತರನ್ನ ಬಿಡುಗಡೆ ಮಾಡಿ ವಾಗ್ದಾನದ ಸ್ಥಳಕ್ಕೆ ಇಸ್ರಾಯೇಲರನ್ನ ಕರೆದುಕೊಂಡು ಹೋಗುವ ಯೋಜನೆ ಮಾಡಿದನು. We saw when they came before the Red Sea, God parted the Red Sea for them to cross the Red Sea. ದೇವರು ತಾನೇ ಕೆಂಪು ಸಮುದ್ರದ ಮುಂದೆ ಅವರನ್ನ ಕರೆತಂದು ನಿಲ್ಲಿಸಿದಾಗ ಕೆಂಪು ಸಮುದ್ರವನ್ನು ಆತನೇ ವಿಭಜನೆ ಮಾಡಿದನು. God showed the supremacy of himself, that he is a God who will be able to do everything
happening in their life, when God did all those plagues, when God performed all these miracles, when God parted the Red Sea, and He was able to provide them water, manna, and victory over every enemies what they went through in the wilderness. ದೇವರು ತಾನೇ ತನ್ನ ಸಾರ್ವಭೌಮತ್ವವನ್ನ ತೋರಿಸುವವನಾಗಿ 10 ವಿಧವಾದ ಬಾಧೆಗಳನ್ನ ಬರಮಾಡಿ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಅದೇ ಪ್ರಕಾರವಾಗಿ ಅರಣ್ಯದಲ್ಲಿ ಮನ್ನವನ್ನ ಸುರಿಸುತ್ತಾ ಬಂಡೆಯನ್ನ ಸೀಳಿ ಅವರಿಗೆ ಜಲವನ್ನ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. God, when He can do everything for us, when we know that His presence is there, when we remember all those past glory, what He did among the Israelites, when you believe all those miracles, what He did in our family, in our children, I am telling you, He is a God who will be able to do much more things in our life. ಇಸ್ರಾಯೇಲರಿಗೋಸ್ಕರವಾಗಿ ಈ ರೀತಿಯಾದಂಥ ಕಾರ್ಯಗಳನ್ನೆಲ್ಲ ಮಾಡಿದ ದೇವರು ಇರುವಾಗ ನಾವು ಎದುರು ನೋಡುವುದಾದರೆ ಅದಕ್ಕಿಂತಲೂ ಮೇಲಿನವುಗಳನ್ನು ಆತನು ನಮಗಾಗಿ ಮಾಡುತ್ತಾನೆ. God sustained the Israelites in the land of Egypt and in the wilderness. The Bible says even their clothes were not worn out. Their slippers were not worn out. If you see in the book of Deuteronomy 8:4, your clothes did not wear out on you and your feet did not swell during these 40 years. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಾಗ 40 ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ ಎಂಬುದಾಗಿ ವಚನ ಹೇಳುತ್ತದೆ. 40 years God's presence was there and God was able to do everything. Every day was a miracle for the Israelites. I am telling you, they remembered God, and even though in that situation the Bible says God took care of them and He protected them. When He could do that kind of miracles, He can do much more things in your life because you are His children. ನೀವು ಆತನ ಮಕ್ಕಳಾಗಿರುವಂತ ಕಾರಣದಿಂದ ನಿಮ್ಮ ಕುರಿತಾಗಿಯೂ ಆತನು ಬಹುತೇಕವಾದಂತಹ ಎಚ್ಚರಿಕೆಯನ್ನು ವಹಿಸಿಕೊಂಡು ಕಾಳಜಿಯನ್ನು ವಹಿಸಿಕೊಂಡು ನಿಮ್ಮನ್ನ ಆತನು ಮುನ್ನಡೆಸುವ ದೇವರಾಗಿದ್ದಾನೆ. Past deliverance will build confidence for present trials what we go through in our lives. ಕಳೆದ ಅದ್ಭುತವನ್ನ ನೆನಪು ಮಾಡಿಕೊಳ್ಳುವಾಗ ಈಗಿನ ಪ್ರಸ್ತುತ ಸಮಸ್ಯೆಗಳಲ್ಲಿ ನಮಗೆ ಬೇಕಾದ ನಂಬಿಕೆಯನ್ನು ದೇವರು ಉತ್ಪತ್ತಿ ಮಾಡುತ್ತಾನೆ. Past miracles will increase your faith and build confidence that God will stand for us. God will fight for us. He is the same God who can do it what He did in those days in our lives. ಕಳೆದ ಅದ್ಭುತವನ್ನ ನೆನಪು ಮಾಡಿಕೊಳ್ಳುವಾಗ ಅದೇ ದೇವರು ನಮ್ಮ ಪರವಾಗಿ ನಿಂತು ನಮಗಾಗಿ ಕಾರ್ಯವನ್ನ ಮಾಡಿ ಆತನು ತನ್ನ ಮಹಿಮೆಯನ್ನು ತೋರಿಸುತ್ತಾನೆ ಎನ್ನುವ ನಿರೀಕ್ಷೆಯನ್ನ ನಂಬಿಕೆಯನ್ನ ಉಂಟು ಮಾಡುತ್ತದೆ. If you see about Paul's testimony in 2 Corinthians 1:10, it says he has delivered us from such a deadly peril and He will deliver us again, he says. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ ಹೀಗೆ ನಾವು ನೋಡುತ್ತೇವೆ, ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು ಎಂಬುದಾಗಿ ಆತನು ಹೇಳುತ್ತಾನೆ. Paul remembers the favor of God, the protection of God, and he says whatever God has been able to protect us, He will deliver us again from all those troubles what they have been going through in their lives. ಹಿಂದೆ ದೇವರು ಕಾಪಾಡಿದ್ದು ಕರ ಹಿಡಿದು ನಡೆಸಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡಂತ ಪೌಲನು ಹೇಳ್ತಾ ಇದ್ದಾನೆ, ನಮ್ಮನ್ನು ಎಂತಹ ಭಯಂಕರ ಮರಣದಿಂದ ತಪ್ಪಿಸಿದ ದೇವರು ಮುಂದೆಯೂ ತಪ್ಪಿಸುತ್ತಾನೆಂಬುದಾಗಿ ಹೇಳಿದ. Paul anchors his hope for the future on God's past rescue. ದೇವರು ತಾನೇ ಮುಂದೆಯೂ ನಮ್ಮನ್ನ ಕಾಯ್ದು ಸಂರಕ್ಷಿಸುವವನಾಗಿದ್ದಾನೆ ಎನ್ನುವಂಥದ್ದನ್ನ ಈ ಲಂಗರವನ್ನ ಹಿಡಿದ ಪೌಲನು ಮಾತನಾಡುತ್ತಾ ಇದ್ದಾನೆ. Confidence in Christ grows when we reflect on our past rescues or past help what we have received from God in our lives. ಹಿಂದೆ ದೇವರಿಂದ ಹೊಂದಿಕೊಂಡಂತಹ ಎಲ್ಲಾ ಸಂರಕ್ಷಣೆಯನ್ನ ನೆನಪು ಮಾಡಿಕೊಳ್ಳುವಾಗ ನಮ್ಮ ಜೀವಿತದ ಮೇಲೆ ದೇವರ ಸಂರಕ್ಷಣೆ ಇದ್ದೇ ಇರ್ತದೆ. God's faithfulness is generational. The Bible says even when you believe it, it will be passed on to your children's children and your children's children. When they remember when God can do to my father, God can do to us in our lives.
lives. ದೇವರ ನಂಬಿಗಸ್ತಿಕೆ ಎನ್ನುವಂಥದ್ದು ಸಂತತಿಗಳ ಮೇಲೆ ಚಲಿಸುವಂತದ್ದಾಗಿರುತ್ತದೆ, ಬರುವಂತದ್ದಾಗಿದೆ. ಅದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಸಂರಕ್ಷಣೆಯನ್ನು ಹೊಂದುತ್ತೇವೆ. God's covenant to Abraham, even today it is passed on to us, because the Bible says we are the descendants of Abraham through Christ Jesus, and all those whatever God did to Abraham, it is passed on to us, and today we believe those miracles, those healings, and those word and those promises, it is passed on to us because God is a faithful God. When He has done those things, He can do it for us in our lives. ಅಬ್ರಹಾಮನ ಮೇಲಣ ವಾಗ್ದಾನವನ್ನ ಸಂತತಿಯವರೆಗೂ ಬರಮಾಡುವ ದೇವರು ಆತನಾಗಿದ್ದಾನೆಂಬುದಾಗಿ ವಾಕ್ಯ ಹೇಳುವ ಹಾಗೆಯೇ, ಅದೇ ಪ್ರಕಾರ ವಾಗ್ದಾನಗಳು ಅಬ್ರಹಾಮನ ಮೂಲಕವಾಗಿ ಎಷ್ಟೇ ಇದ್ದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಹೌದು ಆಮೆನ್ ಎಂಬುದರ ಮೂಲಕ ನೆರವೇರುವಂತವುಗಳಾಗಿವೆ ಎಂಬುದಾಗಿ ನೋಡುತ್ತೇವೆ. The Bible says in Deuteronomy 7 verses 9, know therefore that the Lord your God is God. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 9ನೇ ವಚನ ಹೀಗೆ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. He is a faithful God, keeping His covenant of love to 1,000 generations. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ವಾಗ್ದಾನಗಳನ್ನು 1000 ತಲೆಗಳವರೆಗೂ ನಡೆಸುವವನಾಗಿದ್ದಾನೆ. Today you should know that your God is a God who can change every situation for us in our lives. ಈ ದಿನದಲ್ಲಿ ನೀವು ತಿಳಿದುಕೊಳ್ಳಬೇಕು, ನೀವು ನಂಬುವ ದೇವರು ಎಲ್ಲವನ್ನ ಬದಲಾಯಿಸುವವನಾಗಿದ್ದಾನೆ. He is a faithful God who can keep His covenant of love to 1,000 generations in our lives. ಆತನು ತನ್ನನ್ನ ಪ್ರೀತಿಸುವವರಿಗೋಸ್ಕರ ತನ್ನ ವಾಗ್ದಾನಗಳನ್ನ 1000 ತಲೆಗಳವರೆಗೂ ಇಡುವವನಾಗಿದ್ದಾನೆ. Today talk about the goodness of God, talk about His past things, talk about the past miracles in your life, speak to your children, speak to your family the goodness of God. I am telling you, when you speak about the goodness of God, the favor of God, the miracles of God in your life, whatever situation you go through in your life, you will see victorious things happening in your life. ನಿಮ್ಮ ಮಕ್ಕಳ ಮುಂದೆಯೂ ನಿಮ್ಮ ಕುಟುಂಬದ ಮುಂದೆಯೂ ನೀವು ದೇವರು ಮಾಡಿದ ಕಾರ್ಯಗಳನ್ನ ಬಾಯಿ ತೆರೆದು ಮಾತನಾಡುವವರಾಗಿರ್ರಿ. ನೀವು ದೇವರ ಕಾರ್ಯಗಳನ್ನ ಮಾತನಾಡುವಾಗ, ನಡೆಸಿದ ವಿಧಾನಗಳನ್ನ ಮಾತನಾಡುವಾಗ ಜಯೋತ್ಸವದ ಕಾರ್ಯಗಳನ್ನ ನೀವು ಕಾಣುತ್ತೀರಿ. Psalm 78:4 says, ಕೀರ್ತನೆಗಳು 78ನೇ ಅಧ್ಯಾಯದ 4ನೇ ವಚನ ಹೇಳ್ತದೆ, we will tell the telling generation the praiseworthy deeds of the Lord. ಯೆಹೋವನ ಘನತೆಯನ್ನು, ಆತನ ಪರಾಕ್ರಮ ಅದ್ಭುತಗಳನ್ನು ಮುಂದಣ ಸಂತತಿಯವರೆಗೆ ವಿವರಿಸುವೆವು. We need to tell the generation the praiseworthy, the miracles, the hand of God upon our life, upon our family, so that God is going to be faithful and God will do much more things in our lives. ದೇವರು ನಮ್ಮ ಮೇಲೆಯೂ ನಮ್ಮ ಸಂತತಿಯ ಮೇಲೆಯೂ ಆತನ ಕಾರ್ಯವು, ಆತನ ಕರವು ಮಾಡಿದ ಕಾರ್ಯಗಳನ್ನ ನಾವು ವಿವರಿಸುವವರಾಗಿರಬೇಕು. Past faithfulness will call us to trust in God and not to fear in our situation. ಹಿಂದಣ ದೇವರ ನಂಬಿಗಸ್ತಿಕೆಯು ಮುಂದೆ ನಮ್ಮ ಪರಿಸ್ಥಿತಿಯನ್ನು ನೋಡಿ ಭಯಪಡುವ ಹಾಗೆ ಮಾಡುವುದಿಲ್ಲ, ನಮ್ಮ ಭರವಸೆಯನ್ನು ದೇವರ ಮೇಲೆ ಇಡಬೇಕು ಎಂಬುದಾಗಿ ತೋರಿಸಿಕೊಡುತ್ತದೆ. Fear fades out in our life when we remember the past and the goodness of God in our life, because God is able to do everything for us in our lives. ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನ ಧ್ಯಾನಿಸುವಾಗ, ನೆನಪು ಮಾಡಿಕೊಳ್ಳುವಾಗ ಭಯವು ಬಾಡಿ ಹೋಗುತ್ತದೆ. Jehoshaphat trusted God based on his past victories, what he had achieved in his life. ಯೆಹೋಷಾಫಾಟನು ದೇವರ ಮೇಲೆ ಭರವಸೆ ಉಳ್ಳವನಾಗಿದ್ದ, ಯಾಕಂದರೆ ಹಿಂದೆ ಅವನ ಜಯದ ಹಿಂದೆ ಇದ್ದಂತಹ ಕಾರ್ಯಗಳನ್ನು ನೆನಪು ಮಾಡಿಕೊಂಡ. Psalm 63:7 says, because you have been my help, therefore in the shadow of your wings I will rejoice. ಕೀರ್ತನೆಗಳು 63ನೇ ಅಧ್ಯಾಯದ 7ನೇ ವಚನ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತೇನೆ. Faith looks backward to move forward in every situation what we go through in our life. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ. Past faithfulness in God, past miracles in your life will guarantee us the future completion and the future
future accomplishment and the future victory for us in our lives. ಹಿಂದೆ ದೇವರು ನಡೆಸಿದಂತ ಪ್ರತಿ ಒಂದೊಂದು ಅದ್ಭುತ ಕಾರ್ಯಗಳು ನಾಳೆ ನಮ್ಮ ಭವಿಷ್ಯತ್ತಿನ ಯಶಸ್ವಿಯನ್ನ, ನಾಳೆ ನಮ್ಮ ಭವಿಷ್ಯತ್ತಿನ ಗುರಿಯನ್ನ ಸಾಧಿಸುವುದಕ್ಕೆ ಅವು ನಮಗೆ ಸಹಾಯಕವಾಗಿರುತ್ತವೆ. God completes everything what he has to do it in his time. Everything will come under completion of the Lord's, and because he is a faithful God, he will neither leave us nor forsake us in our lives. ದೇವರು ತನ್ನ ಮೂಲಕವಾಗಿ ಕಾರ್ಯ ಸಾಧಿಸಬೇಕಾದ ವಿಚಾರವನ್ನ ಆತನು ನಮ್ಮಲ್ಲಿ ನಡೆಸುವವನಾಗಿದ್ದಾನೆ. ಯಾಕಂದರೆ ಆತನು ನಮ್ಮನ್ನ ಕೈ ಬಿಡುವವನಲ್ಲ, ತೊರೆಯುವವನಲ್ಲ. Philippians 1:6 says, he who began the good work in you will carry it on to completion until the day of Christ Jesus, the Bible says. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೆಯ ವಚನದಲ್ಲಿ ನಾವು ನೋಡುವ ಪ್ರಕಾರ ಈ ಒಳ್ಳೆಯ ಕಾರ್ಯವನ್ನ ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. Lamentation 3:23 says, great is God's faithfulness. ಪರಮಗೀತ 3:23 ಹೇಳ್ತದೆ, ದೇವರ ನಂಬಿಗಸ್ತಿಕೆ ದೊಡ್ಡದು. God is our helper and God is our provider. When you remember him, he will do everything beautifully in your life. ದೇವರು ನಮ್ಮ ಸಹಾಯಕನು. ದೇವರು ನಮಗೆ ಮಾಡಿದ ಕಾರ್ಯಗಳನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಆತ ನಮಗಾಗಿ ಎಲ್ಲವನ್ನ ಸುಂದರವಾಗಿ ಮಾಡುತ್ತಾನೆ. Remember, he is a miracle working God. Remember, he is a faithful God. Remember that he can do everything in an immeasurable way. Remember, he is a God who protects us. Remember that he is a God who is going to shield us in every walk of our life. ದೇವರು ಏನನ್ನ ಮಾಡುತ್ತಾನೆ ಎಂಬುವಂಥದ್ದನ್ನ, ಮಾಡಿದ್ದಾನೆ ಎನ್ನುವಂಥದ್ದನ್ನ, ನಮ್ಮ ಜೀವಿತದಲ್ಲಿ ಆತ ನಮ್ಮನ್ನು ಸಂರಕ್ಷಿಸಿದ್ದನ್ನ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳುವವರಾಗಿರಿ. God who will neither leave you nor forsake you, and he will be with you till the end of your days, and he will never going to let you down in any of your life. ಆತನು ನಿಮ್ಮನ್ನ ತೊರೆಯುವುದಿಲ್ಲ, ತಳ್ಳುವುದಿಲ್ಲ. ಯಾವ ವಿಷಯದಲ್ಲಿಯೂ ನಿಮ್ಮ ಜೀವಿತದಲ್ಲಿ ನೀವು ಕುಗ್ಗಿ ಕೆಳಗೋಗಲಿಕ್ಕೆ ಆತನು ಬಿಡುವುದಿಲ್ಲ. As how God was with Moses, as how God was with Joshua, he is going to be with you all the days of your life. ಮೋಶೆಯ ಸಂಗಡ ಇದ್ದ ಅದೇ ದೇವರು ಯೆಹೋಶುವನ ಸಂಗಡ ಹೇಗೆ ಇದ್ದನೋ ಅದೇ ದೇವರು ನಿಮ್ಮ ಜೀವಿತ ಕಾಲದಲ್ಲಿ ಆತ ನಿಮ್ಮ ಸಂಗಡ ಇರುತ್ತಾನೆ. Let's pray right now. ಈಗ ಒಂದು ಪ್ರಾರ್ಥನೆ ಮಾಡೋಣ. Father, we thank you, Lord, for your favor and mercy, O God. ದೇವರೇ, ನಿನ್ನ ದಯೆ ಮತ್ತು ಕರುಣೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. You spoke to your children about your faithfulness, that you are a God who is faithful, who have been able to do everything beautifully in each one of our life. We remember those miracles, we remember those past things, and we put our faith and confidence that you are a God who can do those things. You can do much more things in our lives in coming days. ದೇವರೇ, ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ, ನಿನ್ನ ನಂಬಿಗಸ್ತಿಕೆಯನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಹಿಂದೆ ಮಾಡಿದ ಕಾರ್ಯವು, ಹಿಂದೆ ಮಾಡಿದ ಅದ್ಭುತವು, ಹಿಂದೆ ನಡೆಸಿದ ವಿಧಾನವು, ಇಂಥವುಗಳಲ್ಲಿ ಇನ್ನು ಮುಂದೆಯೂ ಇನ್ನ ಅತ್ಯಧಿಕವಾಗಿ ನೀನು ನಮ್ಮನ್ನು ನಡೆಸುತ್ತೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ. Jesus Christ is the Lord of our life and our family. Upon every situation we put forth into your hands, Jesus. ಯೇಸುವೆ, ನಿಮ್ಮನ್ನ ನಮ್ಮ ಕುಟುಂಬದಲ್ಲಿಯೂ ನಮ್ಮ ವೈಯಕ್ತಿಕ ವಿಷಯಗಳಲ್ಲಿಯೂ ಕರ್ತನಾಗಿಯೂ ಎಲ್ಲವನ್ನ ನಿನ್ನ ಕರಗಳಿಗೆ ನಾವು ಸಮರ್ಪಣೆ ಮಾಡುತ್ತೇವೆ ಸ್ವಾಮಿ. Come into our life, come into our situation, because you are God who can change everything for me in my life, oh God. ನಮ್ಮ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಎಲ್ಲವನ್ನ ನೀನು ಬದಲಾವಣೆ ಮಾಡುವ ದೇವರಾಗಿದ್ದೀಯ I ಸ್ವಾಮಿ. believe that you have died and you are alive and you can change every situation. Come into my life, oh God, for all the days of my life. ನಾನು ನಂಬುತ್ತೇನೆ, ನನಗಾಗಿ ಸತ್ತಿದ್ದಿ, ನನಗಾಗಿ ಜೀವಿತನಾಗಿ ಎದ್ದಿದ್ದಿ, ನನಗೋಸ್ಕರವಾಗಿ ಎಲ್ಲಾ ಕಾರ್ಯಗಳನ್ನ ನಮಗಾಗಿ ಮಾಡುತ್ತೆ ಎಂಬುದಾಗಿ In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Amen. Amen. If you have made this prayer with me, Jesus loves you and Jesus will take total control because he is a God who is same yesterday, today and forever. ಈ ಒಂದು ಪ್ರಾರ್ಥನೆಯನ್ನ ನೀವು ನನ್ನೊಂದಿಗೆ ಮಾಡಿರುವುದಾದರೆ, ಆತನು ಏಕನಾಗಿದ್ದಾನೆ. ನೆನ್ನೆ ಇದ್ದಾಗೆ, ಇಂದು ಇದ್ದಾಗೆ, ನಾಳೆ ಇದ್ದಾಗೆ ನಿರಂತರವೂ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Amen.